ಇವನ್ ಮನೆಯೆಲ್ಲ ಫಸ್ಟ್ ಒಂದು ರೌಂಡ್ ಹಾಕೊಂಡ್ ಬರ್ತಾನೆ. ಸೊ ಇವತ್ತೇನಾದ್ರೂ ಸ್ಪೆಷಲ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅದು ಕೂಡ ಕಾಣಿಸ್ತಾ ಇತ್ತು. ಯಮ್ಮ ನೋಡಿ ನನಗಂತೂ ತಲೆ ಸುತ್ತಂದಂಗೆ ಆಗ್ಬಿಟ್ಟಿತ್ತು. ಇಲ್ಲಿಗೆ ಸ್ಕೂಲ್ಗೆ ಹಾಕ್ಬಿಡೋಣ, ಇಬ್ರು ಜೊತೆಗೆ ಹೋಗಿ ಬರ್ತಾರೆ ಅಂತ. ಜಾಬ್ ಜೊತೆಗೇನೆ ಇದು ಕೂಡ ಒಂದು ಪಾರ್ಟ್ ಟೈಮ್. ಅದು ಪೆನ್ಸಿಲ್ ಎಲ್ಲ ಇದೆ ಅಲ್ವಾ, ಸೊ ಅದು ಇಷ್ಟ ಆಗಿದೆ ನನಗೆ. ಅಲ್ಲಿ ಗ್ರೌಂಡ್ ಇಲ್ಲ ಆಟ ಆಡ್ಲಿಕ್ಕೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮ್ ಬಂದು 8 o'clock ಆಗಿದೆ. ಸೊ ಇನ್ನು ಇವತ್ತು ಬೆಳಗ್ಗೆನ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು. ಬೆಳಗಿನ ತಿಂಡಿ ಬಂದ್ಬಿಟ್ಟು ಕಡಲೆಕಾಯಿ ಚಟ್ನಿ ಮತ್ತು ರಾಗಿ ದೋಸೆ ಮಾಡೋಣ ಅಂತ. ತುಂಬ ಜನರು ರಾಗಿ ದೋಸೆ ರೆಸಿಪಿ ತೋರಿಸಿ ಅಂತ ಕೇಳ್ತಾ ಇದ್ರಿ. ಬಟ್ ಟೈಮೇ ಸಾಕಾಗ್ತಾ ಇಲ್ಲ ನನಗೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸಿನಿಮಾ ಇವತ್ತು ಸಮ್ಮರ್ ಕ್ಯಾಂಪಿಗೆ ಹೋಗ್ತಾಳೆ, ಜೊತೆಗೆ ಮೋಕ್ಷನ ಕೂಡ ಕಳ್ಸೋಣ ಅಂತ ಹೇಳ್ಬಿಟ್ಟು. ಅವನು ಒಬ್ಬನೇ ಮನೇಲಿದ್ರೆ ಬೋರ್ ಆಗತ್ತಲ್ವ, ಸೊ ಜೊತೆಗೆ ಹೋಗಿ ಬರ್ತಾರೆ. ಅವನಿಗೂ ಹೋಗ್ಬಿಟ್ಟು ಇವತ್ತು ಅಡ್ಮಿಷನ್ ಮಾಡಿಸ್ಬರ್ತೀವಿ ಸಮ್ಮರ್ ಕ್ಯಾಂಪಿಗೆ. ಇಬ್ಬರು ಹೋಗಿ ಒಟ್ಟಿಗೆ ಬರ್ತಾರೆ, ಚೆನ್ನಾಗಿರುತ್ತೆ. ಇನ್ನೊಂದೇನು ಗೊತ್ತಾ, ಅವ್ನಿಗೆ ಸಮ್ಮರಲ್ಲಿ ಅವನಿಗೂ ಹಾಲಿಡೇಸ್ ಇದೆ ಅಲ್ವಾ, ಸೊ ಅಲ್ಲಿ ಬೋರ್ ಆಗುತ್ತೆ. ಅದಕ್ಕಾಗಿ ಇಲ್ಲಿಗೆ ಕರ್ಕೊಂಬಂದ್ಬಿಡು, ಇಲ್ಲಿಗೆ ಸ್ಕೂಲ್ಗೆ ಹಾಕ್ಬಿಡೋಣ, ಇಬ್ಬರು ಜೊತೆಗೆ ಹೋಗಿ ಬರ್ತಾರೆ ಅಂತ ಹೇಳಿದೆ. ನೋಡೋಣ, ಇವತ್ತು ಫಸ್ಟ್ ಡೇ ಅವನಿಗೂ ಇಂಟ್ರೆಸ್ಟ್ ಅನ್ನೋದಿರುತ್ತೆ. ಅವನು ಅದೆಲ್ಲ ನೋಡ್ತಾನೆ. ಲಾಸ್ಟ್ ಟೈಮು ಇಲ್ಲೇ ಇಲ್ಲೇ ಹಾಕ್ಕೊಳ್ತೀನಿ ಅಂತ ಹೇಳಿದ್ರೆ, ಅದು ಪೆನ್ಸಿಲ್ ಎಲ್ಲ ಇದೆ ಅಲ್ವಾ, ಸೊ ಅದು ಇಷ್ಟ ಆಗಿದೆ ನನಗೆ. ಅಲ್ಲಿ ಗ್ರೌಂಡ್ ಇಲ್ಲ ಆಟ ಆಡ್ಲಿಕ್ಕೆ ಅಂತ ಹೇಳಿ ಬೇಡ ಅಂತ ಬಂದಿದ್ದಾನೆ. ಸೊ ಅವನಿಗೆ ಇಂಟ್ರೆಸ್ಟ್ ಕೆಲವೊಂದ್ಸಲ ಇಷ್ಟ ಆಗತ್ತೆ, ಕೆಲವೊಂದು ಇಷ್ಟ ಆಗೋದಿಲ್ಲ. ಸೊ ಅದಕ್ಕಾಗಿ ಇವತ್ತು ಕಳಿಸ್ತೀವಿ ಫಸ್ಟ್ ಡೇ. ಅವ್ನಿಗೆ ಇಷ್ಟ ಆಯಿತು ಅಂದರೆ ಕಂಟಿನ್ಯೂ ಮಾಡೋದು, ಇಲ್ಲಾಂದರೆ ಇಲ್ಲ. ನೀನೇನಾಗಿ ನೋಡ್ತಿದ್ಯಾ? ಇವನ್ ಮನೆಯೆಲ್ಲ ಫಸ್ಟ್ ಒಂದು ರೌಂಡ್ ಹಾಕೊಂಡ್ ಬರ್ತಾನೆ, ಏನೇನಿದೆ ಇಲ್ಲಿ ಅಂತ. ಹೊಸ ಜಾಗಕ್ಕೆ ಏನಾದರೂ ಕಿಚನ್ ಕರ್ಕೊಂಡು ಹೋಗಿರ್ತೀನಿ, ಕೆಲವೊಂದ್ಸಲ ಬಾತ್ರೂಮಿಗೆ ಕರ್ಕೊಂಡು ಹೋಗಿರ್ತೀನಿ ಅಂದ್ಕೊಳ್ಳಿ, ಏನೋ ತೊಗೊಂಡು ಬರೋಕ್ಕೆ ಏನಾದರೂ ಹೋಗಿರ್ತೀನಲ್ಲ, ಫಸ್ಟ್ ನೋಡ್ತಾನೆ, ಎಲ್ಲ ಕಡೆ ನೋಡ್ತಾ ಇರ್ತಾನೆ. ಚಿನ್ನಿ ಸ್ಕೂಲಿಗೆ ಹೋಗ್ಬೇಕು. ಸೊ ಅವಳಿಗೆ ನಿನ್ನೆ ಚೆನ್ನಾಗಿ ಎಣ್ಣೆ ಹಚ್ಚಿದ್ದೆ, ಇವತ್ತು ತಲೆ ಸ್ನಾನ ಮಾಡಿಸಿ ಕಳಿಸ್ತೀನಿ. ಮೋಕ್ಷಿನೂ ಎದ್ದಿಲ್ಲ, ಅವನನ್ನ ಏಳನ್ನ ರೆಡಿ ಮಾಡಿ ಸ್ನ್ಯಾಕ್ಸ್ ಬಾಕ್ಸನ್ನು ಕೂಡ ರೆಡಿ ಮಾಡಬೇಕು. ಇನ್ನು ಅವರ ಸ್ನ್ಯಾಕ್ ಬಾಕ್ಸಿಗೆ ಇವತ್ತು ಕೆಲವೊಂದು ಫ್ರೂಟ್ಸು ಮತ್ತು ಸ್ವಲ್ಪ ಕುಕ್ಕೀಸ್ ಇದೆ, ಅದನ್ನು ಕೊಟ್ಟು ಕಳ್ಸೋಣ ಅಂತ. ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ. ಈಗ ಫ್ರೆಶ್ ಆಗಿ ನಾನು ರೇಖಾ ಕುತ್ಕೊಂಡು ಮಾಡಿಬಿಡ್ತೀವಿ. ಇನ್ನು ದೀರುನ ಮಲಗಿಸ್ಬಿಟ್ಟು ನಾನು ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಈಗ ಮಕ್ಕಳು ಎಲ್ಲ ಸ್ಕೂಲಿಗೆ ಹೊರಟೋಗ್ಬಿಟ್ರೆ ಮನೆ ಸೈಲೆಂಟ್ ಆಗಿಬಿಡುತ್ತೆ. ಇನ್ನು ಪಾಪುಗೂ ಸ್ನಾನ ಮಾಡಿಸಿಲ್ಲ, ಅವ್ರು ಇನ್ನೂ ಬಂದಿಲ್ಲ. ಅವ್ನಿಗೊಂದು ಸ್ನಾನ ಮಾಡಬೇಕು. ನೋಡಿ, ಕಿಚನಿಗೆ ಬಂದರೆ ಹಿಂಗೆ ನೀರು ಆಗ್ಬಿಡ್ತೀನಿ ನಾನು. 8 o'clock ಆಗಿಲ್ಲ ಬೆಳಿಗ್ಗೆ. ಬಿಸಿಲು ನೋಡಬೇಕು. 2 ವಿಂಡೋ ಓಪನ್ ಮಾಡಿದ್ರೂ ಶೆಕೆ ತಡೆಯೋಕ್ಕಾಗ್ತಿಲ್ಲ. ಫ್ರೆಂಡ್ಸ್, ಮನೇಲಿ ಏನಾದರೂ ಮಕ್ಕಳಿದ್ರೆ ನಮಗೆ ಅದು ಇದು ಎತ್ತಿಡೋದು ಚೆನ್ನಾಗಿ ವರ್ಕೌಟ್ಸ್ ಆಗಿಬಿಡುತ್ತಲ್ಲ. ನಾನಂತೂ ದಿವಸಕ್ಕೆ ಎಷ್ಟು ಸಲ ಬಗ್ಗಿ ಎದ್ದೊಳೋದು ಆಗಿರುತ್ತೆ ಗೊತ್ತಿಲ್ಲ. ಚಿನಿಮಾ ಎತ್ತಿಡು ಅಂದರೆ ಒಂದು ಎತ್ತಿಡ್ತಾಳೆ, ಒಂದು ಹಾಕಿರ್ತಾಳೆ. ಹಾಗಾಗಿ ನಾನೇ ನೋಡಿ ಎತ್ತಿಟ್ಕೋಬೇಕು. ಏನಂದ್ರೆ ಕೆಲವರು ಇದು ರೇಖಾ ಚಿತ್ರದುರ್ಗಕ್ಕೆ ಬಂದಿದ್ಲಲ್ವಾ, ರೇಖಾ ಜಾಬ್ ಬಿಟ್ಬಿಟ್ಟಿದ್ದಾಳ, ಈಗ ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರಲ್ವಾ ಅಂತ ಕೇಳ್ತಾಯಿದ್ರು. ಅವಳು ಜಾಬ್ ಬಿಟ್ಟಿಲ್ಲ, ಜಾಬ್ ಜೊತೆಗೇ ಇದು ಕೂಡ ಒಂದು ಪಾರ್ಟ್ ಟೈಮ್ ಇದ್ದಾಗ ಮನೆಯಲ್ಲೇ ಸಣ್ಣದಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ದಾಳೆ. ಹಾಗೆ ಒಬ್ಬೊಬ್ರು ಇಂಟ್ರೆಸ್ಟ್ ಹಂಗೆ ಅಲ್ವಾ. ಸೊ ನನಗೂ ಇದೆ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತ. ಅದು ಅಲ್ಲದೆ ಈಗ ಬಟ್ಟೆ ಮತ್ತು ಈ ಫುಡ್ ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ ಅಲ್ವಾ. ಅವಳಿಗೂ ಇಂಟ್ರೆಸ್ಟ್ ಇದೆ, ಈ ಥರ ಏನಾದರೂ ಬಟ್ಟೆ ವ್ಯಾಪಾರ ಮಾಡಿದ್ರೆ ಚೆನ್ನಾಗಾಗತ್ತೆ. ಯಾಕೆಂದರೆ ಅದು ಇಟ್ಟರು ಕೊಳ್ತೋಗೋದು ಅಲ್ಲ, ಎಕ್ಸ್ಪೈರ್ ಆಗೋದು ಅಲ್ಲ. ಸೊ ಚೆನ್ನಾಗಿರತ್ತಲ್ವ ಇದು ಒಂದು ಬಿಸ್ನೆಸ್ ಅಂತ ಹೇಳ್ತಾ ಇದ್ಲು ನನಗೆ. ಸರಿ ಬಿಡಮ್ಮ, ನೀನು ಬಂದುಬಿಡು, ನಿಂಗೂ ಒಂದು ಐಡಿಯಾ ಬರುತ್ತೆ ಅಂತೇಳಿ ಕರ್ಕೊಂಡೋದೆ. ಒಟ್ಟಿನಲ್ಲಿ ಚೆನ್ನಾಗಿತ್ತು ನಮ್ಮ ಟ್ರಿಪ್ ಎಲ್ಲ. ಸಖತ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಅಂದರೆ ಈ ಇಯರ್ ಸದ್ಯಕ್ಕೆ ಯಾವ ಟ್ರಿಪ್ ಏನು ಪ್ಲ್ಯಾನ್ ಮಾಡಿರಲಿಲ್ಲ ಅಲ್ವಾ. ಅದಕ್ಕಾಗಿ ಅವಳು ಆ ಕಡೆಯಿಂದ ಬಂದು ನಾವು ಈ ಕಡೆಯಿಂದ ಹೋದ್ವಿ. ಚೆನ್ನಾಗಿ ಅನ್ನಿಸ್ತು. ಬರೀ ನಾನು ರಾಜು ಮಕ್ಕಳೇ ಹೋಗಿದ್ರೆ ಅಂದ್ರೆ ಮಕ್ಕಳನ್ನ ಎತ್ಕೊಳೋಕ್ಕೂ ಸ್ವಲ್ಪ ಕಷ್ಟ ಆಗೋದು, ಮತ್ತು ಎಲ್ಲೂ ಹೋಗೋಕ್ಕೂ ಆಗ್ತಾ ಇರಲಿಲ್ಲ. ಈಗ ಚಿನಿಮಾಗೆ ಮತ್ತು ಮೋಕ್ಷಿಗೆ ರೇಖಾ ಹೋಗಿ ಸ್ನಾನ ಮಾಡಿಸ್ಕೊಂಬರ್ತಾಳೆ.
ನಾನು ಮಕ್ಕಳಿಗೆ ಸ್ನಾನ ಮಾಡಿಸ್ಲಿಕ್ಕೆ ಮಮಾ ಅರ್ತ್ ಅವರ ಮಿಲ್ಕಿ ಸಾಫ್ಟ್ ಬಾಡಿ ವಾಶನ್ನು ಯೂಸ್ ಮಾಡ್ತೀನಿ. ಇದನ್ನು ಮಿಲ್ಕ್, ಓಟ್ಸು ಮತ್ತು ಕ್ಯಾಲೆಂಡುಲಾವನ್ನು ಬಳಸಿ ತಯಾರಿಸಿರ್ತಾರೆ. ಮಮಾ ಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸ್ ಕೂಡ ಟಾಕ್ಸಿನ್ ಫ್ರೀ ಮತ್ತು ಮೇಡ್ ಸೇಫ್ ಸರ್ಟಿಫೈಡ್ ಆಗಿವೆ. ಇದು ಚರ್ಮವನ್ನು ಚೆನ್ನಾಗಿ ಹೈಡ್ರೇಟ್ ಮಾಡುವುದಲ್ಲದೆ ಮಾಯಿಶ್ಚರೈಸೇಷನ್ ಅನ್ನು ಕೊಡುತ್ತೆ. ಅದಾದ ನಂತರ ಮಮಾ ಅರ್ತ್ ಅವರ ಬೇಬಿ ರಿಚ್ ಮಾಯಿಶ್ಚರೈಸಿಂಗ್ ಅಲ್ಟ್ರಾಲೈಟ್ ಸನ್ಸ್ಕ್ರೀನನ್ನು ಬಳಸ್ತೀನಿ. ತುಂಬ ಜನರು ತಾಯಂದರು ನನಗೆ ಕೇಳ್ತಾ ಇರ್ತಾರೆ, ನಮ್ಮ ಮಕ್ಕಳು ಹೊರಗಡೆ ಆಟ ಆಡಲಿಕ್ಕೆ ಹೋಗಿ ಬರುವಾಗ ಮನೆಗೆ ಬಂದ ತಕ್ಷಣ ಸ್ಕಿನ್ ಎಲ್ಲ ಒಂಥರ ಟ್ಯಾನ್ ಆಗಿರುತ್ತೆ, ಇದನ್ನು ತಡೆಗಟ್ಟಬೇಕಂದ್ರೆ ನಾವು ಏನು ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ಅದಕ್ಕಾಗಿ ನಾವು ಸನ್ಸ್ಕ್ರೀನನ್ನು ಬಳಸಬೇಕು, ತುಂಬಾ ಇಂಪಾರ್ಟೆಂಟ್ ಇದು. ಮಮಾ ಅರ್ತ್ ಅವರ ಈ ಸನ್ಸ್ಕ್ರೀನ್ ಮಕ್ಕಳಿಗಂತಲೇ ತಯಾರಿಸಿದ್ದಾರೆ, ಹಾಗೆ ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಇದು ಸೂಟಬಲ್ ಆಗುತ್ತೆ. ಇದರಲ್ಲಿ SPF 50 PA++++ ಇದೆ. ಇದು ಸೂರ್ಯನಿಂದ ಪ್ರೊಟೆಕ್ಷನ್ ಕೊಡುವುದಲ್ಲದೆ ಚರ್ಮವನ್ನು ಹೈಡ್ರೇಟ್ ಮಾಡುತ್ತೆ. ಇದನ್ನು ಹಚ್ಚಿದ ತಕ್ಷಣ ವೈಟ್ ಕ್ಯಾಸ್ಟ್ ಏನೂ ಇರೋದಿಲ್ಲ, ಜಸ್ಟ್ ಒಂದು ಮಾಯಿಶ್ಚರೈಸರ್ ಥರ ಇರುತ್ತಷ್ಟೇ. ಇದನ್ನು ಮುಖಕ್ಕೆ ಮತ್ತು ಬಾಡಿಗೂ ಕೂಡ ಯೂಸ್ ಮಾಡ್ಬೋದು. ಮೇಡ್ ಸೇಫ್ ಸರ್ಟಿಫೈಡ್ ಕೂಡ ಆಗಿದೆ. ಇದನ್ನು ಹಚ್ಕೊಂಡು ನೀರಲ್ಲಿ ಕೂಡ ಆಟ ಆಡ್ಬೋದು. 2 ಗಂಟೆಗಳ ಕಾಲ ವಾಟರ್ ರೆಸಿಸ್ಟೆಂಟ್ ಅನ್ನು ಕೊಡುತ್ತೆ. ಫ್ರೆಂಡ್ಸ್, ನಿಮಗೂ ಕೂಡ ಈ ಪ್ರಾಡಕ್ಟ್ಸ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತು ನೈಕಾನಲ್ಲಿ ಕೂಡ ಸಿಗುತ್ತೆ. ಹಾಗೆ ನೀವು ಮಮಾ ಅರ್ತ್ ಅವರ ವೆಬ್ಸೈಟ್ ಅಥವಾ ಆ್ಯಪ್ನಲ್ಲಿ ಬೈ ಮಾಡೋದಾಯಿತು ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಮಾಯಾ 2024 ಅನ್ನೋ ಕೋಡ್ನ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ ನಮಗೆ ಮಮಾ ಅರ್ತ್ ಅವರ ಪ್ರಾಡಕ್ಟ್ಸ್ ಈಗ ಲೋಕಲ್ ಮಾರ್ಕೆಟ್ನಲ್ಲಿ ಕೂಡ ಸಿಗ್ತಾ ಇದೆ. ಸೊ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ತಗೋಬಹುದು. ಫ್ರೆಂಡ್ಸ್, ನನಗೆ ಮಮಾ ಅರ್ತ್ ಅವ್ರದ್ದು ಇನ್ನೊಂದು ಇಷ್ಟ ಆಗಿದೆ ಏನು ಗೊತ್ತಾ, 2025 ಒಳಗಡೆ 1 ಮಿಲಿಯನ್ ಗಿಡಗಳನ್ನು ನೆಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದಾರೆ. ನೀವು ಬೈ ಮಾಡುವಂಥ ಪ್ರತಿ ಆರ್ಡರನ್ನು ಅವರು ನೆಡುವಂಥ ಗಿಡಕ್ಕೆ ಲಿಂಕ್ ಮಾಡ್ತಾರೆ. ಸೊ ಇನ್ನು ಪಾಪುಗೆ ಸ್ನಾನ ಮಾಡ್ಸೋಕ್ಕೆ ಅವ್ರು ಯಾಕೋ ಇವತ್ತು ಬರಲ್ಲ ಅಂದ್ಕೊಳ್ತೀನಿ. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ಸೊ ನಾನು ಕೆಲವೊಂದು ಸಲ ಬೆಳಗ್ಗೆ ಬೇಗನೆ ಎದ್ದಿರ್ತೀನಿ, ಅವರು ಬಂದಿರೋದಿಲ್ಲ. ಹಾಗಾಗಿ ಈ ಟೈಮಿಂಗ್ಸ್ ಸೆಟ್ ಆಗ್ತಾ ಇಲ್ಲ. ಈಗೇನು 4 ಮಂತ್ಸ್ ಕಂಪ್ಲೀಟ್ ಆಗಿದೆ ಅಲ್ವಾ, ಇನ್ಮೇಲಿಂದ ನಾನು ರಾಜುನೇ ಅವನಿಗೆ ಸ್ನಾನ ಮಾಡಿಸ್ತೀವಿ. ಸದ್ಯಕ್ಕೆ ಬ್ಯಾಗ್ ಇರಲಿಲ್ಲ, ಮತ್ತು ಅವಳಿಗೆ ಬೇರೆ ಅವನಿಗೆ ಬೇರೆ ಕೊಟ್ಟರು ಜಗಳ ಆಡ್ತಾರೆ ಅವರು. ಅದಕ್ಕೆ ಇಬ್ಬರಿಗೂ ಸೇಮ್ ಇರಲಿ ಅಂತೇಳಿ ಚಿನಿಮಾದೊಂದು ಬ್ಯಾಗ್ ಇತ್ತು, ಅದಕ್ಕೆ ಮೋಕ್ಷ ಹೆಸರು ಬರ್ತಿತ್ತು. ರಾಗಿ ದೋಸೆ. ಕೆಲವರು ಹೇಳ್ತಿರ್ತಾರೆ ನಮ್ಮ ಮಕ್ಕಳು ತಿನ್ನೋದೇ ಇಲ್ಲ, ಏನು ಮಾಡಿಕೊಟ್ರು ಅವ್ರಿಗೆ ಇಷ್ಟನೇ ಆಗೋದಿಲ್ಲ ಅಂತ ಹೇಳಿಬಿಟ್ಟು. ಆ ಥರ ಏನೂ ಇರೋದಿಲ್ಲ, ಕೆಲವೊಂದು ಇಷ್ಟ ಆಗೇ ಆಗುತ್ತೆ. ಅದರಲ್ಲೇ ಅಂದರೆ ಈಗ ಸಪೋಸ್ ಚಿನಿಮಾಗೆ ರಾಗಿ ಇಷ್ಟ ಅಂದ್ಕೊಳ್ಳಿ, ಅದರಲ್ಲೇ ಒಂದು 3-4 ಥರದ ರೆಸಿಪಿಗಳನ್ನ ಮಾಡಿಕೊಡ್ತೀನಿ. ಸೊ ಅದರಲ್ಲೇ ಅವರಿಗೆ ಡಿಫ್ರೆಂಟ್ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ಕೆಲವು ಮಕ್ಕಳಿಗೆ ಬೇಳೆ ತುಂಬ ಇಷ್ಟ ಆಗುತ್ತೆ, ಬೇಳೆಯಿಂದ ಥರದ ರೆಸಿಪಿಗಳನ್ನ ಮಾಡ್ಬೋದು. ಸೊ ಆ ಥರ ಟ್ರೈ ಮಾಡಿ ನೋಡಿ ಒಂದ್ಸಲ. ಇವಳಿಗೂ ಫಸ್ಟ್ ಏನು ದೋಸೆ ಇಷ್ಟ ಆಗ್ತಾ ಇರಲಿಲ್ಲ. ಫಸ್ಟು ನಾರ್ಮಲ್ ತುಪ್ಪದ ದೋಸೆ ಮಾಡಿದೆ, ಆಮೇಲೆ ರಾಗಿ ದೋಸೆ, ಆಮೇಲೆ ಟೊಮೆಟೊ ದೋಸೆ, ಈ ಥರ ಪಾಲಕ್ ದೋಸೆ, ಈ ಥರ ಬೇರೆದೆಲ್ಲ ಮಾಡಿಕೊಟ್ಟೆ. ಅದೆಲ್ಲ ಇಷ್ಟ ಆಯಿತು. ಈಗ ತಿಂಡಿ ತಿಂದು ಇಬ್ಬರು ರೆಡಿಯಾಗಿ ಹೋಗ್ತಾ ಇದ್ದಾರೆ. ಅವಳಿಗೆ ಶೂಸ್ ಹಾಕ್ಕೊಳಕ್ಕೆ ಬರುತ್ತೆ, ಇತ್ತೀಚೆಗೆ ಕಲ್ತಿದ್ದಾಳೆ. ಆದ್ರೂ ಮೋಕ್ಷ ಬಂದಿದ್ದಾನಲ್ಲ, ಅಣ್ಣ ಹಾಕು ಅಂತ ಹೇಳಿ ಹಾಕ್ಸ್ಕೊಂಡ್ಲವಳು. ಇನ್ನು ಮೋಕ್ಷ ಅಷ್ಟೇ, ಚಿನ್ನಿಮಾನ ತುಂಬ ಇಷ್ಟಪಡ್ತಾನೆ. ಅವನು ಚಿನ್ನಿಮಾಗೆ ಅಂತಲೇ ಅಲ್ಲ, ಧೀರುನ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಟಾಡಿಸ್ತಾನೆ. ಅದರಲ್ಲಿ ಹೇಳಬೇಕು ಅಂದರೆ ಚಿನ್ನಿಮಾ ಆ ಥರ ಮಾಡಲ್ಲ. ಕೆಲವೊಂದು ಸಲ ಅದು ಪ್ರೀತಿ ಜಾಸ್ತಿ ಆಯಿತು ಅಂದರೆ ಹಿಸುಕ್ಬಿಡ್ತಾಳೆ ಅವನನ್ನು ಹಾಕಿ. ಏನು ಮಕ್ಕಳಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಊರಿಗೆ ಹೋಗೋದಕ್ಕಿಂತ ಮುಂಚೆ ಫ್ರಿಜ್ಜೆಲ್ಲ ಖಾಲಿ ಮಾಡಿಬಿಟ್ಟು ಹೋಗಿರ್ತೀನಿ. ಸೊ ಈಗ ಫ್ರೆಶ್ ಆಗಿ ತರಕಾರಿ, ಹಣ್ಣು ಅದೆಲ್ಲ ತೊಗೋಬೇಕು. ಅದಕ್ಕಾಗಿ ನಾನು ಬಂದಿದ್ದೀನಿ. ಕೆಲವೊಂದು ಸಲ ರಾಜುನೇ ಚಿನ್ನಿಮಾಗೆ ಬಿಡಬೇಕಾದ್ರೆ ತೊಗೊಂಡು ಬರ್ತಾರೆ. ಆದರೆ ನನಗೆ ಒಂದು ವಾರಕ್ಕೆ ಏನೆಲ್ಲ ಬೇಕೋ ಅದನ್ನು ಲೀಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಕೆಲವೊಂದು ಕಡೆ ಸಿಗೋದಿಲ್ಲ, ಅಂದರೆ ಬೇರೆ ಕಡೆ ಎಲ್ಲಿ ಸಿಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಒಂದು ವಾರಕ್ಕಾಗೋಷ್ಟು ತೊಗೊಂಬಂದು ಇಟ್ಕೋತೀನಿ. ಇನ್ನೇನು ಸ್ಕೂಲ್ ಕೂಡ ಬಂತು. ಚಿನಿಮಾಗೆ ನಾವು ಸಮ್ಮರ್ ಕ್ಯಾಂಪಿಗೆ 3500 ಪೇ ಮಾಡಿದ್ವಲ್ವ, ಅದೇ ರೀತಿ ಮೋಕ್ಷಗೂ ಕೂಡ ಅಷ್ಟೇ. ಇಲ್ಲಿ ಬೇರೆ ಸ್ಕೂಲ್ ಮಕ್ಕಳುಗಳೆಲ್ಲ ಬಂದಿರ್ತಾರೆ, ಬರೀ ಇವ್ರ ಸ್ಕೂಲ್ ಮಕ್ಕಳು ಮಾತ್ರ ಅಲ್ಲ. ಫ್ರೆಂಡ್ಸ್, ಈಗ ತಾನೇ ಅವ್ರಿಗೆ ಸ್ಕೂಲಿಗೆ ಕಳಿಸ್ಕೊಟ್ಟಿದ್ದೀವಿ. ಅವನಿಗಿದು ಫಸ್ಟ್ ಡೇ. ಚಿನಿಮಾ ಹೋಗಿದ್ಲು, ಒಂದು 3 ಡೇಸ್ ಆಗಿತ್ತು. ಮೋಕ್ಷ ಇವತ್ತು ಫಸ್ಟ್ ಡೇ, ನೋಡ್ಬೇಕು ಹೆಂಗಿರುತ್ತೆ ಏನು ಕತೆ ಅಂತ ಬಂದಮೇಲೆ. ಸೊ ಅವ್ನಿಗಿಷ್ಟ ಆದರೆ ಕಂಟಿನ್ಯೂ ಮಾಡ್ತಾನೆ, ಇಲ್ಲಾಂದರೆ ಇಲ್ಲ. ಸೊ ಇವತ್ತೇನಾದರೂ ಸ್ಪೆಷಲ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕಾಗಿ ಸ್ವಲ್ಪ ಪಾಯಸ, ಹಾಗೆ ಮಾವಿನಕಾಯಿ ತರಿಸಿದ್ದೆ. ಮಾವಿನಕಾಯಿ ಚಿತ್ರಾನ್ನ ಮಾಡಿಬಿಡೋಣ. ಸೀಸನಲ್ಲಿ ಏನೇನು ಸಿಗುತ್ತೋ ನಾನು ಅದರಿಂದ ಡಿಫ್ರೆಂಟ್ ರೆಸಿಪಿಗಳನ್ನ ಟ್ರೈ ಮಾಡ್ತಾನೆ ಇರ್ತೀನಿ. ಉಪ್ಪಿನಕಾಯಿ ಅಂತೆ, ಸಿಹಿ ಉಪ್ಪಿನಕಾಯಿ, ಜಾಮ್ ಅಂತೆ, ಸೊ ಈ ಥರ ಬೇರೆದೆಲ್ಲ ಮಾಡ್ತಾ ಇರ್ತೀನಿ. ಮಕ್ಕಳಿಗೂ ಇಷ್ಟ ಆಗಬೇಕು, ದೊಡ್ಡವ್ರಿಗೂ ಇಷ್ಟ ಆಗಬೇಕು, ಆ ಥರ.
ಸೊ ಅದೇ ರೀತಿಯಾಗಿ ಇವತ್ತು ಒಂದು ರೆಸಿಪಿ ಮಾಡೋಣ ಅಂತ. ಇನ್ನು ಈ ಮಧ್ಯಾಹ್ನದಕ್ಕೆ ಅಂತ ಹೇಳ್ಬಿಟ್ಟು ಇದು ರೆಡಿ ಮಾಡ್ತಾ ಇದ್ದೀನಿ. ಒಂದು ಕಡೆ ಅನ್ನಕ್ಕೆ ಬೇರೆ ಇಟ್ಟಿದ್ದಾರೆ ಆಂಟಿ. ಸೊ ಈ ಫುಲ್ ರೆಸಿಪಿ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಮತ್ತು ಕ್ಯಾರೆಟ್ ಪಾಯಸ ಮಾಡೋಣ ಅಂತ. ಸೊ ಮಕ್ಕಳೇನಾದರೂ ಸ್ವೀಟ್ ಕೇಳ್ತಾಯಿದ್ರು, ಹೆಲ್ದಿಯಾಗಿ ಪಾಯಸ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ 2 ರೆಸಿಪೀಸು ನಿಮಗೆ ರುಚಿ ಪಾಕಶಾಲೆಯಲ್ಲಿ ಸಿಗುತ್ತೆ. ಸೊ ಇನ್ನೂ ನೀವು ಯಾರಾದರೂ ರುಚಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅಟ್ಲೀಸ್ಟ್ ಗೊತ್ತಿಲ್ಲ ಅಂದರೆ ಒಂದ್ಸಲ ಹೋಗಿ ನನ್ನ ಚಾನಲ್ನ ಚೆಕ್ ಮಾಡಿ. ನಿಮಗೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಸಿಪೀಸ್ ಬೇಕು ಅಂದರೆ ನನ್ನ ಚಾನಲ್ನಲ್ಲಿ ಎಲ್ಲ ಥರದ ರೆಸಿಪಿಗಳು ಸಿಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಬೇರೆ ರೆಸಿಪಿ ಬೇಕಿದ್ದರೂ ಹೇಳಿ, ಅದನ್ನು ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೇಗೆ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ ನಿಮಗೆ. ಆ್ಯಂಡ್ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನಾ ಈಗ ಫಸ್ಟು ಪಾಯಸ ಮಾಡ್ಕೊಳ್ಲಿಕ್ಕೂ ರೆಡಿ ಮಾಡ್ತೀನಿ, ಇದನ್ನು ಮಾಡ್ತೀನಿ, ಒಟ್ಟಿಗೆ ಮಾಡಿಬಿಡ್ತೀನಿ ಎರಡನ್ನೂ. ಕೆಲವು ಮಕ್ಕಳು ಹುಳಿ ಇಷ್ಟಪಡ್ತಾರೆ, ಇನ್ನು ಕೆಲವರು ಖಾರ ಇಷ್ಟಪಡ್ತಾರೆ. ನಾನು ನಮ್ಮ ಮನೇಲಿ ಗಮನಿಸಿರೋದು ಏನು ಗೊತ್ತಾ, ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲರಿಗೂ ಹುಳಿ ಅಂದರೆ ತುಂಬ ಇಷ್ಟ. ರಾಜುಗೆ, ಚಿನಿಮಾಗೆ, ನಮ್ಮ ತಂಗಿಗೆ, ನನಗೆ. ಸೊ ಹಾಗಾಗಿ ಈ ಥರ ಮಾವಿನಕಾಯಿ ಹಾಕಿ ಚಿತ್ರಾನ್ನ ಮಾಡಿದ್ರೆ ಇಷ್ಟ ಆಗತ್ತೆ ಅಂತ ಹೇಳಿ ಇವತ್ತು ಚಿತ್ರಾನ್ನ ಮಾಡಿದೆ. ಅದಕ್ಕೆ ಕಾಂಬಿನೇಷನ್ ಆಗಿ ಕ್ಯಾರೆಟ್ ಪಾಯಸ ಮಾಡಿದ್ದೀನಿ, ಸಖತ್ತಾಗಿರುತ್ತೆ. ಅವಳಿಗೆ ರೇಖಾಗೆ ಹೇಳದೆ ಕ್ಯಾರೆಟ್ ಹಲ್ವಾ ತಿಂದಿದ್ದೀನಿ, ಕ್ಯಾರೆಟ್ ಪಾಯಸ ಯಾವತ್ತೂ ತಿಂದಿರಲಿಲ್ಲ, ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ ಅಂದ್ಲು. ಫ್ರೆಂಡ್ಸ್, ಇನ್ನು ಅಡುಗೆ ಎಲ್ಲ ರೆಡಿ ಆಯಿತು. ಈಗ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಇನ್ನು ದೀರು ಬೇರೆ ಮಲಗಿದ್ದ, ಅದಕ್ಕಾಗಿ ಅವನನ್ನು ರೂಮಲ್ಲಿ ಮಲಗಿಸ್ ಬಂದಿದ್ದೀನಿ. ಇಲ್ಲಾಂದರೆ ಗಲಾಟೆ ಜಾಸ್ತಿ ಆಗಿರುತ್ತೆ. ಅವ್ನು ಮಧ್ಯೆ ಮಧ್ಯೆ ಎದ್ದೊಳ್ತಾ ಇರ್ತಾನೆ. ನಾನು ತೊಟ್ಲು ತೂಗೋಕ್ಕೆ ಹೋಗಬೇಕು, ಇಲ್ಲಾಂದರೆ ಎತ್ಕೊಳ್ಳಿಕ್ಕೆ ಹೋಗ್ತಾ ಇರಬೇಕು. ಅದಕ್ಕಾಗಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂಥೇಳಿ ಹಾಲ್ಗೆ ಎಲ್ಲ ತೊಗೊಂಡು ಬಂದುಬಿಟ್ಟಿದ್ದೀವಿ. ಇನ್ನು ಚಿತ್ರಾನ್ನಕ್ಕೆ ಆಲೂಗಡ್ಡೆ ಫ್ರೈ ಇದ್ದರೆ ಚೆನ್ನಾಗಿರುತ್ತೆ. ನನಗೆ ಅದು ತುಂಬ ಇಷ್ಟ ಆಗುತ್ತೆ, ಬಟ್ ಟೈಮ್ ಸಾಕಾಗಲಿಲ್ಲ. ಸೊ ಅದಕ್ಕೆ ಇವೆರಡು ರೆಸಿಪಿ ಮಾಡೋಷ್ಟೊತ್ತಿಗೆ ಮಕ್ಕಳು ಬಂದುಬಿಟ್ರಾ. ಇನ್ನು ಅದು ಆಲೂಗಡ್ಡೆ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯತ್ತೆ, ತುಂಬ ಲೇಟ್ ಆಗತ್ತೆ ಅಂತ ಹೇಳಿ ಇಷ್ಟಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ. ಇನ್ನು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬರ್ತೀನಿ. ಇನ್ನು ಮೈಸೂರಲ್ಲಿ ಇವತ್ತು ಫಸ್ಟ್ ಮಳೆ ಬಂತು, ತುಂಬಾ ಖುಷಿ ಆಯಿತು. ನಾವೆಲ್ಲರೂ ಮಲಗಿದ್ವಿ, ಮೋಕ್ಷ ಒಬ್ಬನೇ ಎದ್ದಿದ್ದ. ಆ ಮಳೆ ಬಂದಿರೋದು ನೋಡಿ ಎಲ್ಲರೂ ಎಬ್ಸಿ ಕರ್ಕೊಂಬಂದಿದ್ದಾನೆ ಅವನು. ಒಂದು 4 ಹನಿ ಬೀಳ್ತಾ ಇದೆ ಅಷ್ಟೇ. ಅವನ ಖುಷಿ ತಡೆಯೋಕ್ಕಾಗ್ತಾಯಿಲ್ಲ ಅವನಿಗೆ. ಸೊ ಚೆನ್ನಾಗಿ ಅನ್ನಿಸ್ತು, ಏಕೆಂದರೆ ಸುಮಾರು ದಿವಸಗಳಾಗಿತ್ತಲ್ವ, ವಾತಾವರಣ ಹೇಗಿತ್ತು ನೋಡಿ. ನಾನು ಬೆಳಗ್ಗೆನೇ ಹೇಳ್ತಾ ಇದ್ದೆ, ಫುಲ್ ಬೆವ್ತು ನೀರಾಗೋಗ್ತಾ ಇದ್ದೆ ಕಿಚನಲ್ಲಿ ಅಂತ. ಸ್ವಲ್ಪ ಗಾಳಿ ತಣ್ಣಗೆ ಬರ್ತಾಯಿದೆ ಇವಾಗ. ಸೊ ನಿಮ್ಮ ಕಡೆ ಎಲ್ಲೆಲ್ಲಿ ಫಸ್ಟ್ ಮಳೆ ಆಗಿದೆ ಅನ್ನೋದನ್ನು ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ, ಗೊತ್ತಾಗತ್ತೆ ಎಲ್ಲೆಲ್ಲಿ ಮಳೆ ಆಗಿದೆ ಎಲ್ಲೆಲ್ಲಿ ಆಗಿಲ್ಲ ಅಂತ. ಇನ್ನು ಚಿನ್ನಿಮಾಗೆ ಮಳೆ ಅಂದರೆ ತುಂಬ ಇಷ್ಟ. ಒಳಗಡೆ ಇರೋವಂತಹ ಜಾಕೆಟ್ ತೆಗೆದುಬಿಟ್ಟು ಹಾಕ್ಕೊಂಡು ಬಂದುಬಿಟ್ಟಿದ್ದಳು ಮಳೆಗೆ. ಅಂದರೆ ಅವಳಿಗೆ ನೆನೆಯೋಕ್ಕೆ ಇಷ್ಟ, ಬಟ್ ಜೊತೆಗೆ ಅವಳು ಸೇಫ್ಟಿ ಕೂಡ ನೋಡ್ಕೋತಾಳೆ. ಸೊ ಈಗ ಮಳೆ ಸ್ವಲ್ಪ ಜೋರಾಗಾಯಿತು. ಇನ್ನು ರಾಜು ಇದು ಫಸ್ಟ್ ಮಳೆ, ನೆನೆಬಾರ್ದು ಇದರಲ್ಲಿ, ಬೇಡ ಅಂಥೇಳಿ ಕರೆದ್ರೂ ಅವರಿಬ್ಬರು ಬರೋಕ್ಕೆ ರೆಡಿ ಇಲ್ಲ. ತುಂಬ ದೊಡ್ಡ ದೊಡ್ಡ ಹನಿಗಳೇ ಬೀಳ್ತಾಯಿದೆ. ಕೆಲವರು ಹೇಳ್ತಿರ್ತಾರೆ ಫಸ್ಟ್ ಮಳೆ ಬೀಳೋವರೆಗೂ ಮಾವಿನ ಹಣ್ಣು ತಿನ್ನಬಾರ್ದು ಅಂತ. ಅದು ಯಾಕೆ ಅನ್ನೋದು ನನಗೆ ಗೊತ್ತಿಲ್ಲ. ಒಂದು ವೇಳೆ ನಿಮ್ಗೇನಾದರೂ ಗೊತ್ತಿದ್ದರೆ ಆ ರೀಸನ್ನ ಕಮೆಂಟ್ ಮಾಡಿ. ನಾರ್ಮಲಾಗಿ ಮಾವಿನ ಹಣ್ಣು ತರದೆ ಅದನ್ನು ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ತಿನ್ನಬೇಕು ಅನ್ನೋದು ಗೊತ್ತು, ಬಟ್ ಫಸ್ಟ್ ಮಳೆ ಆಗಬೇಕು ಅಂತ ಹೇಳ್ತಾರೆ. ಅದು ರೀಸನ್ ಎಷ್ಟು ಜನರಿಗೆ ಕೇಳಿದ್ದೀನಿ, ಕರೆಕ್ಟಾಗಿ ಹೇಳ್ತಾ ಇಲ್ಲ. ಸೊ ನಿಮ್ಗೇನಾದರೂ ಗೊತ್ತಿದ್ದರೆ ಹೇಳಿ. ಇನ್ನು ಈ ಮಳೆಗೆ ಬಿಸಿಯಾಗಿ ಏನಾದರೂ ಕುಡಿದ್ರೆ ಚೆನ್ನಾಗಿರುತ್ತೆ. ಹೋಗಿ ನಾನು ಟೀ ಮಾಡ್ಕೊಂಡು ಬರ್ತೀನಿ ಇವಾಗ. ರೇಖಾಗೆ ಇನ್ನೂ ಸರಿಯಾಗಿ ನಿದ್ದೆ ಆಗಿಲ್ವಂತೆ, ಸೊ ಅದಕ್ಕಾಗಿ ಅವಳು ಇನ್ನೂ ಮಲಗಿದ್ದಾಳೆ. ನನಗಂತೂ ಆ ಮಳೆ ಬರುತ್ತಲ್ವ, ಆ ಮಣ್ಣಿನ ಸ್ಮೆಲ್ ತುಂಬಾ ಇಷ್ಟ ಆಗುತ್ತೆ. ಇನ್ನು ಮಕ್ಕಳು ಚೆನ್ನಾಗಿ ನೀರಲ್ಲಿ ನೆಂದುಬಿಟ್ಟಿದ್ರು, ಹಾಗಾಗಿ ಅವರಿಗೆ ಫಸ್ಟು ಡ್ರೆಸ್ ಚೇಂಜ್ ಮಾಡಿದೆ, ಇಲ್ಲಾಂದರೆ ಕೆಮ್ಮು ನೆಗಡಿ ಆಗಿಬಿಡುತ್ತೆ ಅಂತ. ಸೊ ಅವ್ರಿಗೇನಾದರೂ ಸ್ವಲ್ಪ ಡೈವರ್ಟ್ ಮಾಡಬೇಕಲ್ವ, ಇಲ್ಲಾಂದರೆ ಆ ಮಳೆಯಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಹೋಗಿದೆ, ಮಳೆ ಕಡಿಮೆ ಆಗಿದೆ, ಆದರೂ ನೀರು ನಿಂತಿರೋದ್ರಲ್ಲೇ ಆಟಾಡ್ತಿರ್ತಾರೆ. ಅದಕ್ಕೆ ಪೇಂಟಿಂಗ್ ಮಾಡಲಿ ಅಂತ ಹೇಳ್ಬಿಟ್ಟು ಸಿನಿಮಾ ಬುಕ್ಸ್ ಎಲ್ಲ ಕೊಟ್ಟಿದ್ದೀನಿ, ಪೇಂಟ್ ಮಾಡ್ತಾ ಕುತ್ಕೊಂಡಿದ್ದಾರೆ ಇಬ್ಬರು. ಫ್ರೆಂಡ್ಸ್, ಹೊರಗಡೆ ಬಂದು ಕುತ್ಕೊಂಡಿದ್ದೀನಿ ಟೀ ಕುಡಿದ್ಬಿಟ್ಟು. ಒಳಗಡೆ ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ, ಯಾಕೆಂದರೆ ಒಳ್ಳೆ AC ಗಾಳಿ ಬಂದಂಗೆ ಬರ್ತಾಯಿದೆ. ಮಳೆ ಬಂತಲ್ಲ, ಸಖತ್ತಾಗಿ ಚೆನ್ನಾಗಿದೆ. ಈಗ ಅದೇನೋ ಬಿಟ್ಟು ಬರ್ತಾಯಿದೆ ಮಳೆ, ಗೊತ್ತಿಲ್ಲ. ರೇಖಾ ಎಬ್ಸಕ್ಕೆ ಹೋಗೋಣ ಅಂದ್ಕೊಳ್ತೀನಿ, ಹಿಂಗೆ ಮಳೆ ಬರ್ತಾಯಿದೆ. ಪಾಪ ಮಲಗಲಿ ಏನೋ ಸ್ವಲ್ಪ ಹೊತ್ತು, ಅಂದರೆ ಚೆನ್ನಾಗಿ ನಿದ್ದೆ ಸರಿಯಾಗಿಲ್ಲ ಅಂತೆ ನಿನ್ನೆ, ಅದಕ್ಕಾಗಿ ಮಲಗಿದ್ದಾಳೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳೋಣ ಅಂದ್ಕೊಂಡೆ. ಕೆಲವೊಬ್ಬರು ನಮ್ಮ ರೇಖಾಗೆ ಕೈಗೆ ಏನೋ ಆಗಿದೆಯಲ್ಲ, ಅದನ್ನ ಚೆನ್ನಾಗಿ ಗಮನಿಸಿದ್ದಾರೆ. ಇದು ಹೇಳೋಕ್ಕೆ ಯಾವುದೇ ರೀತಿ ಪರಿಸ್ಥಿತಿ ಬಂದಿರಲಿಲ್ಲ. ಸೊ ನೀವು ನೋಡಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದೀನಿ. ಅವಳಿಗೆ ರೈಟ್ ಹ್ಯಾಂಡ್ಗೂ ಲೆಫ್ಟ್ ಹ್ಯಾಂಡ್ಗೂ ನನಗೂ ಸರಿಯಾಗಿ ನೆನಪಿಲ್ಲ ನೋಡಿ, ಇಷ್ಟು ದಪ್ಪ ಒಂಥರ ಗಾಯ ಥರ ಆಗಿದೆ ಇಲ್ಲಿಂದ ಇಲ್ಲಿವರೆಗೂ. ಅದು ನನಗೂ ಚೆನ್ನಾಗಿ ನೆನಪಿದೆ. ನಮ್ಮ ಹಾಸ್ಪಿಟಲ್ ಇರಬೇಕಾದ್ರೆ ಮನೇಲಿ ಅವಳು ಕಾಲೇಜ್ಗೆ ಹೋಗ್ತಾಯಿದ್ಲು, ಅವಾಗಿನ್ನೂ ಅವಳು ಫಸ್ಟ್ PUC.
ಸೊ ಕಾಲೇಜ್ಗೆ ಹೋಗಿದ್ಲು, ಎಲ್ಲ ಕ್ಲಾಸ್ ಪೀರಿಯಡ್ ಮುಗಿದ್ಮೇಲೆ ಹಿಂಗೆ ಸಡನ್ನಾಗಿ ಅವಳಿಗೆ ಆವಾಗ ಚೂಡಿದಾರ್ ಇತ್ತು, VNC ಕಾಲೇಜಲ್ಲಿ ಓದಿದ್ದು. ಸೊ ಅಲ್ಲಿ ಯೂನಿಫಾರ್ಮ್ ಇತ್ತು, ಹಿಂಗೆ ಹಾಕ್ಕೊಂಡು ಹಿಂಗೆ ವೇಲ್ ಹಾಕ್ಕೊಂಡು ಹಿಂಗೆ ಬರೋಷ್ಟೊತ್ತಿಗೆ ಅವಳಿಗೆ ಸ್ವಲ್ಪ ದೂರ ಬರೋದೇ ಫುಲ್ ಹಿಂಗೆ ಬ್ಲಡ್ ಇಳಿತಾ ಇತ್ತಂತೆ, ವೇಲೆಲ್ಲ ಬ್ಲಡ್ ಆಗಿಬಿಟ್ಟಿತ್ತಂತೆ. ಅಂದರೆ ಅಲ್ಲಿ ಹೋಗಿ ನೋಡಿದಾಗ ಬೆಂಚ್ ಮೇಲೆ ಯಾವುದೇ ರೀತಿಯಾಗಿ ಏನಾದರೂ ಶಾರ್ಪ್ ಥಿಂಗ್ಸ್ ಅಂದರೆ ಬ್ಲೇಡ್ ಏನಾದರೂ ಕಟ್ಟಾಗುವಂಥದ್ದು ಏನಾದರೂ ವಸ್ತು ಇದೆಯಾ ಅಂದರೆ ಅಲ್ಲಿ ಏನೂ ಇಲ್ಲ. ಬಟ್ ಅದು ಎಲ್ಲಿ ಕಟ್ಟಾಗಿದೆಯೋ ಅವಳಿಗೆ ನೆನಪಿಲ್ಲ. ಸೊ ಇದು ನಮಗೆ ನಂಬಕ್ಕೆ ಆಗಿಲ್ಲ, ಹೆಂಗೆ ಮಾಡ್ಕೊಂಡ್ಲಿ ಇಷ್ಟುದ್ದ ಅಂತ. ಅದು ಆ್ಯಕ್ಚುಲಿ ಹೆಂಗಾಗಿತ್ತು ಗೊತ್ತಾ, ಹಿಂಗೆ ಕಟ್ಟಾಗ್ಬಿಟ್ಟು ಒಳಗಡೆ ಎಲ್ಲೋ ಪಾರ್ಟ್ ಏನೋ ಒಂಥರ ಸ್ಕಿನ್ ಇರುತ್ತಲ್ಲ, ಸೊ ಸ್ಕಿನ್ನಲ್ಲ ಅದು ಕಂಡ ಇರುತ್ತೆ ನೋಡಿ ಒಳಗಡೆ ಮಝಲ್, ಸೊ ಅದು ಕೂಡ ಕಾಣಿಸ್ತಾ ಇತ್ತು. ಯಮ್ಮ ಅದು ನೋಡಿ ನನಗಂತೂ ತಲೆ ಸುತ್ತಂದಂಗೆ ಆಗ್ಬಿಟ್ಟಿತ್ತು. ಆಮೇಲೆ ತುಂಬ ಶಾರ್ಪ್ ಇರುತ್ತೆ, ಅಷ್ಟು ಶಾರ್ಪ್ ಇದ್ದಿದ್ದು ಕಟ್ಟಾದ್ರೆ ಬ್ರೈನ್ಗೆ ಅಷ್ಟು ಜಲ್ದಿ ಗೊತ್ತಾಗಲ್ಲ. ಅಪ್ಪ ಇಂಥವೆಲ್ಲ ನಮ್ಮ ರಾಜು ಗೊತ್ತು, ಅವ್ರ ಮೂವೀಸ್ ಅಂಥವೆಲ್ಲ ನೋಡ್ತಿರ್ತಾರೆ. ಅವಳಿಗೆ ನೆನಪೇ ಇಲ್ಲ ಅಂತ, ಅದು ಕಟ್ಟಾಗಿದೆ ಅವಳಿಗೆ ಗೊತ್ತಿಲ್ಲ. ಸ್ವಲ್ಪ ದೂರ ಹೋದ್ಮೇಲೆ ಅವಳಿಗೆ ವೆಟ್ಟಾಗಿದೆ, ವೇಲ್ ವೆಟ್ಟಾಗಿದೆ ಅನ್ನೋದು ನೋಡ್ಕೊಂಡಾಗ ಅವಾಗ ಎಲ್ಲಿ ಬ್ಲಡ್ ಬರ್ತಾಯಿದೆ ಅಂತ ನೋಡಿದಾಗ ಇಲ್ಲಿ ಕಟ್ಟಾಗಿದೆ ಅಂತೆ. ಸೊ ಅದನ್ನು ಮನೆಗೆ ಬಂದು ಹೇಳಿದಾಗ ನಮಗೆ ಗೊತ್ತಾಯಿತು ಈ ಥರ ಕಟ್ ಮಾಡ್ಕೊಂಡಿದ್ದಾಳೆ ಅಂತ. ಸೊ ಅದೇನಾಯಿತು, ಸ್ಟಿಚಸ್ ಹಾಕಿದ್ದಾರೆ. ಸ್ಟಿಚಸ್ ಹಾಕಿದ್ಮೇಲೆ ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೂ ಏನೋ ಬೇರೆ ಗಾಯ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸೊ ಅದರಿಂದ ಅದು ಇಷ್ಟು ದಪ್ಪ ಕಾಣಿಸ್ತಾ ಇದೆ ಕೈ ಮೇಲೆ, ಇಷ್ಟಿದ್ದು ಇಷ್ಟು ದಪ್ಪ ಕಾಣಿಸ್ತಾ ಇದೆ. ಆಲ್ರೆಡಿ ಸ್ಟಿಚಸ್ ಹಾಕಿರೋದ್ರಿಂದ ಬೇರೆ ಕಡೆ ಹೊಡೆತ ಬಿದ್ದಿದೆ ಅಲ್ವಾ, ಅದಕ್ಕೂ ಕೂಡ ಸ್ವಲ್ಪ ಟಚ್ ಆಗಿದೆ. ಹಾಗಾಗಿ ಮತ್ತೆ ಅದ್ರ ಮೇಲೆ ಹೊಲಿಗೆ ಹಾಕಿದ್ರು, ಅದಕ್ಕಾಗಿ ಆ ಚರ್ಮ ಇಷ್ಟು ದಪ್ಪ ಆಗಿಬಿಟ್ಟಿದೆ. ಅದರಿಂದನೇ ಅದು ಸ್ವಲ್ಪ ಹೈಲೈಟಾಗಿ ಕಾಣಿಸ್ತಾ ಇದೆ. ಏನಾಗಿದೆ, ಏನೋ ಒಂದು ಗೆಡ್ಡೆ ಆಗಿರುತ್ತಲ್ವ, ಸೊ ಆ ಥರ ಗೆಡ್ಡೆ ಥರ ಆಗಿದೆ ಅವಳಿಗೆ. ಅದು ನಾರ್ಮಲಾಗಿ ಅವಳು ಎಲ್ಲೂ ಕಾಣಿಸ್ಬಾರ್ದು ಅಂತ ಪಾಪ ಇಲ್ಲಿವರೆಗೂ ಕವರ್ ಮಾಡ್ಕೊಂಡಿರ್ತಾಳೆ, ಏನಾದರೂ ಬೇರೆ ಡ್ರೆಸ್ಗಳೆಲ್ಲ. ಡರ್ಮಟಾಲಜಿಸ್ಟ್ ಹತ್ರ ತೋರಿಸಿದ್ರೆ ಅದಕ್ಕೂ ಏನಾದರೂ ಟ್ರೀಟ್ಮೆಂಟ್ ಕೊಡ್ತಾರೆ, ಆಪರೇಷನ್ ಮಾಡಿ ಚೇಂಜ್ ಮಾಡಿಬಿಡ್ತಾರೆ. ಅದೇ ಗೊತ್ತಿಲ್ಲ, ಅವಳು ಅಷ್ಟು ಧೈರ್ಯ ಇಲ್ಲ ಬಿಡಿ ಅದೆಲ್ಲ ಮಾಡಿಸ್ಕೊಳಕ್ಕೆ. ಮಾತ್ರ ನೀವು ಕೇಳಿದಾಗ ನನಗೆ ಓಹೋ ನಾನು ಏನು ಹೇಳೇ ಇಲ್ಲಲ್ಲ ಇದ್ರ ಬಗ್ಗೆ, ಯಾಕೆಂದರೆ ಯಾವತ್ತೂ ಆ ಪರಿಸ್ಥಿತಿನೇ ಬಂದಿಲ್ಲ ಹೇಳುವಂಥದ್ದು. ಅದು ಮೊನ್ನೆ ನೀವು ಎಲ್ಲಿ ಗಮನಿಸಿದ್ದೀರೋ ಗೊತ್ತಿಲ್ಲ, ಯಾವ ಬ್ಲಾಗ್ನಲ್ಲಿ ನೋಡಿದ್ದೀರಲ್ಲ, ಗೇಮ್ ಆಡ್ತಿದ್ದೀಯಲ್ಲ ಹಿಂಗೆ ಆಡಬೇಕಾದ್ರೆ ಓಕೆ. ಸೊ ಅವಾಗ ಅನ್ನಿಸ್ತು, ಓ ಇವರು ನೋಡಿಬಿಟ್ಟಿದ್ದಾರೆ, ಅದು ಹೇಳೋಣ ಒಂದ್ಸಲ ಅಂತ. ಇದು ಅವಾಗ ಅವಳು ಕಾಲೇಜ್ಗೆ ಹೋಗೋ ಟೈಮ್ನಲ್ಲಿ ಫಸ್ಟ್ PUC ಹಂಗೆ ಮಾಡ್ಕೊಂಡಿದ್ದವಳು. ಅದ್ರದ್ದೇ ಇನ್ನೂ ಕಲೆ ಹಾಗೆ ಕುತ್ಕೊಂಡಿದ್ದದು, ಇಷ್ಟು ದಪ್ಪ. ಅವಳು ಅಷ್ಟಾಗಿ ದಪ್ಪ ಇಲ್ಲಲ್ಲ, ಅದೇ ಹೈಲೈಟಾಗಿ ಕಾಣುತ್ತೆ ಸ್ವಲ್ಪ ಚರ್ಮದ ಮೇಲೆ. ಸರಿನಾ, ಅದೇ ಆಗಿರೋದು, ಗಿಡ್ಡೆ ಏನೂ ಆಗಿಲ್ಲ. ಇನ್ನು ಈ ಚೇರ್ ತರಿಸ್ಕೊಂಡು ತುಂಬ ಒಳ್ಳೆ ಕೆಲಸ ಮಾಡಿದ್ದೀನಿ. ಇದು ಯಾವಾಗ ಗೊತ್ತಾ, ನಾನು ಪ್ರೆಗ್ನೆಂಟ್ ಇರುವಾಗಲೇ ಸ್ವಲ್ಪ ಗಾಳಿ ಕುತ್ಕೋಬೇಕು ಅಂತ ಅನ್ನಿಸ್ತಾ ಇತ್ತಲ್ಲ, ಮನೇಲಿ ಏನಾದರೂ ಕುಕಿಂಗ್ ಮಾಡಿದಾಗ ಆ ಸ್ಮೆಲ್ಲೇ ತಡೆಯೋಕ್ಕಾಗ್ತಿರ್ಲಿಲ್ಲ. ಸೊ ಅಂಥ ಟೈಮ್ನಲ್ಲಿ ರಿಲ್ಯಾಕ್ಸ್ ಆಗಬೇಕು ಅಂತ ಹೇಳಿ ರಾಜು ಅವಾಗ ಕೊಡಿಸಿದ್ದೆ ಚೇರ್, ಚೆನ್ನಾಗಿರುತ್ತೆ ನಿನಗೆ ಅಂತ ಹೇಳಿ, ನೀನು ಕಂಫರ್ಟಬಲಾಗಿ ಮಲಗ್ಬೋದು ಅಂತ. ಸೊ ಇವಾಗವರೆಗೂ ಯೂಸ್ ಮಾಡ್ತಾ ಇದ್ದೀವಿ, ಚೆನ್ನಾಗಿದೆ ಇದು. ನೆಕ್ಸ್ಟು ಹೊಸ ಮನೆಗೆ ಹೋದ್ಮೇಲೆ ನಮ್ಮ ಬಾಲ್ಕನಿಯಲ್ಲೇ ಹಾಕ್ಕೊಳಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸ್ ಇದ್ರೆ ಮನೆ ಮುಂದೆ ಏನಾದರೂ ಜಾಗ ಇತ್ತು ಅಂದರೆ ಇಂಥದ್ದು ಒಂದು ಚೇರ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಜೊತೆಗೆ ಸ್ವಲ್ಪ ಗಾಳಿ ಜಾಸ್ತಿ ತೊಗೋಬೇಕು ಅಂತ ಅನಿಸುತ್ತೆ, ಏನಾದರೂ ಹೊರಗಡೆ ಕುತ್ಕೋಬೇಕು ಅಂದರೆ ನಾರ್ಮಲ್ ಪ್ಲಾಸ್ಟಿಕ್ ಚೇರ್ಗಳಿಗಿಂತ ಇದು ತುಂಬ ಕಂಫರ್ಟಬಲ್ ಆಗಿರುತ್ತೆ. ನಾವು ಹೆಂಗೆ ಬೇಕು ಹಂಗೆ ತಿರ್ಗಿಸ್ಕೋಬೋದು, ಹೆಂಗೆ ಬೇಕು ಅಂದರೆ ಹಿಂಗೆ ಕುತ್ಕೋಬೋದು, ಸ್ವಲ್ಪ ಮೇಲ್ ಮಾಡಿಕೊಂಡು ಬುಕ್ ಓದಲಿಕ್ಕೆ ಅನುಕೂಲ ಮಾಡ್ಕೋಬೋದು ಈ ಥರ. ಸರಿನಾ, ಇವತ್ತಿನ ವಿಡಿಯೋ ಎಲ್ಲ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ರಾತ್ರಿಗೆ ಗೋರಿಕಾಯಿ ಪಲ್ಯ, ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೇಳೆ ಸಾರು, ಸ್ವಲ್ಪ ರೈಸ್ ಮಾಡಿಬಿಡ್ತೀನಿ. ಸೊ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.